ನಾವಿವಾಗ ಬಾರ್ಕೂರ್ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ವಾಯ್ಸ್ ಕೇಳ್ತೀನಿ. ಬೇಕಾದಲ್ಲಿ ಸಂಪರ್ಕಿಸಿ. ಬಲ್ಲೆ ಬೇಗ ಬಲ್ಲೆ ಬಲ್ತೊಂಬಲ್ಲೆ. ಯಾರು ಚಿನ್ನದ ಅಮ್ಮ ನಮ್ಮ ಟೀಮಿಗೆ ಹೊಸ ಎಂತ ಸೇರ್ಪಡೆಗಳು. ಎಂತ ಭಜನೆಗೆ ಹೋಪದ ಗೋವಾಕ್ಕೆ ಹೋಪದ ನೀನು? ಮುತ್ತು ಮಲ್ಲಿಗೆ, ಇದು ಮುತ್ತುಗಳು, ಇದು ಮಲ್ಲಿಗೆಗಳು, ಇದು ಇವಳನ್ನು ಕೊಡ್ಬೋದಿತ್ತು 50 ರೂಪಾಯಿಗೆ ಒಂದು. ಎಷ್ಟು ತಗೊಂಡ್ರಂತ ಇಲ್ಲ, ಬಂದವ್ರ ಹತ್ರ ಎಲ್ಲ ತಗೊಳ್ಳೋದೆ. ಈಗ ಲಸ್ಸಿ ಆಗ್ತಾ ಉಂಟು. ಇವರಿಗೆಲ್ಲ ಮುಡಿಲಿಕ್ಕೆ ಮನ್ಸಾಗುದಿಲ್ಲ. ಅದು ಫೋಟೋ ತೆಗಿಯೋದು ನೋಡಿ, ಫೋಟೋ ತೆಗಿಯೋದು ನೋಡಿ, ಫೋಟೋ ಅವರದ್ದು ಇವರು ತೆಗಿಯೋದು, ಇವರದ್ದು ಅವ್ರು ತೆಗಿಯೋದು. ಥ್ಯಾಂಕ್ ಯು. ಇವಾಗ ನಾನು ವೈಭವಿ. ನಾನಿವತ್ತು ಟ್ರೈನಲ್ಲಿ ಆಡ್ತಿದ್ದೇವೆ. ಯಾವ್ದಾದ್ರೆ ಲೂಡೋ ಗೇಮ್ ಮಾಡ್ತಿದ್ದೇವೆ ಈಗ ನಾವು. ಜಾಲಿ ಜಾಲಿ. ಈ ಲಕ್ಕ ಯಾ ಮೂಲ್ಗುಲ್ ಇಲ್ವಾ? We are Richard. Polly, where are you? I am in Madgaon, Goa. ರೂಮ್ ಹುಡುಕುವ. ಎಂತ ರೂಮ್ ಹುಡುಕುವ? ರೂಮ್ ಇಟ್ಲಿಕ್ಕೆ ಒಂದು ದೊಡ್ಡ ಬಂಗಾಗಿದೆ ಮೇಲೆ. ಎಂತ ಮಾಡುದು? ಇಲ್ಲಿಂದ ರಿಕ್ಷಾದಲ್ಲಿ ರವಿರಾಜ್ ಅಲ್ಲ ಲಾಡ್ಜಿಂಗ್. ಇದು ನಮ್ಮ ಡ್ರೈವರ್. ಲಗೇಜ್ ಇಳಿಸೋರು, ಲಗೇಜ್ ಇಳಿಸೋರು. ಲಗೇಜ್ ತೆಗೆದಿದ್ದಾರೆ. ಇಲ್ಲಿ ಸಂಜೆ ಬೀಚಿಗೆ ಹೋಗುವ ಬಗ್ಗೆ ಡಿಸ್ಕಸ್ ಆಗ್ತಾ ಉಂಟು. ಅವ್ರ ಹತ್ರ ಚರ್ಚೆ ಮಾಡು. ಇದೇ ಗಾಡಿ ಅಡ್ಡಿಲ್ಲ ಅಂತ. ಇದ್ರಲ್ಲಿ ನಮಗೆಲ್ಲರಿಗೂ ಸಾಕಾಗ್ತದೆ. ಸೊ ಬೇರೆದಕ್ಕೆ ಕಾಸ್ಟ್ಲಿ ಆಗ್ತದೆ ಅಂತ ಇದೇ ಮಾಡುದಂತ ಪ್ಲ್ಯಾನ್ ಆಗ್ತಾ ಉಂಟು. ನಾವೀಗ ಇರೋದು ರೂಮ್ ಇದು ರವಿರಾಜ್ ಕ್ಲಾಸಿಕ್ ಹೋಟೆಲ್. ಕೋಆರ್ಡಿನೇಟರ್ದಾಗ
ಎಂತ ಇಲ್ಲಿ ಬಂದು ಕೊಜಿ ಬಿಡುದಿಲ್ಲ ಇವಳು. ಅಯ್ಯಮ್ಮ ದೇವ ಹೋಪ ಹೋಪ ಅಂದ್ಯಾರ ಮುಂದೆನಾ ఉందంద నంబర్ ఫ్రిడ్జ్ ಯಾಮೂಲು ಆ ಜೋಕ್ಲು ಹೊತ್ತಲ್ಲ ಐತಿತ್ತಲ್ಲ ನಾವು ಮನೆಯಿಂದ ಪಲಾವ್ ಮಾಡ್ಕೊಂಡ್ ಬಂದಿದ್ದೀವಿ. ಬೀಚಿಗೆ ಹೋಗ್ಲಿಕ್ಕೆ ಇಷ್ಟೆಲ್ಲ ರೆಡಿ ಆಗು ನೋಡಿ. ನಮ್ಗೆ ಹೇಳಿದ್ಲು ಇವಳೇ ಮೇಕಪ್ ಮಾಡ್ಕೊಳ್ತಿದ್ದಾಳೆ ನೋಡಿ. ಸರಿ ನೋಡಿ ನೋಡಿ ಇವಳಲ್ಲ ಅಕ್ಕ ಪ್ಯಾಂಟ್ ಹಾಕೊಂಡ್ಕಂಬ್ರ ಅಲ್ಲ ಪುರೇ ಭೂತ ಮೆಡಿಕಲ್ ನೋಡಿ ಮಕ್ಕಳು ಹೀಗೆ ಮಾಡ್ತಿದ್ದಾರೆ ನೋಡಿ ನೋಡಿ ಚಂದ ಮಾಡಿದ್ದಾರೆ. ನಿಮ್ಮನೆಲ್ಲೂ ಹೀಗೆನಾ? ನಿಮ್ಮನೆಲ್ಲೂ ಹೀಗೆ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಈಗ ನಾವು ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಆಗ ನಾವು ರೈಲ್ವೆ ಸ್ಟೇಷನ್ ಇಂದ ಬಂತಲ್ಲ ಅದೇ ಆಟೋದಲ್ಲಿ ಇವಾಗ ಯಾವ ಬೀಚ್? ಕೋಲಾ ಬೀಚಿಗೆ ಹೋಗ್ತಾ ಇದ್ದೇವೆ. ಫಸ್ಟ್ ಪರ್ಚೇಸಿಂಗ್ ಮಾಡಿ ಮತ್ತೆ ಬೀಚಿಗೆ ಇಳಿಯೋದು. ಇದಕ್ಕೋಸ್ಕರ ಕಾಯ್ತಾ ಇರೋರು ಬಕಪಕ್ಷಿಗಳು ಇವರು, ನಾನು ಕೂಡ. ಹೀಗೆ ಕರಡಿಗೆ ಹಾಕ್ಬೇಕು, ಆಮೇಲೆ ಹೀಗೆ ಕುಟ್ಟಿ 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 ಸ್ನ್ಯಾಪ್ ಸ್ನ್ಯಾಪ್ ಹುಚ್ಚಿ ಬಕಾಸುರಿ ಅಂಶ. ನಾವಿವಾಗ ಕೊಲ್ವಾ ಬೀಚಲ್ಲಿದ್ದೇವೆ. ಇಲ್ಲಿ ಈಗ ಫಸ್ಟು ಗೇಮ್ ಆಡ್ತಿದ್ದಾರೆ ಮಕ್ಕಳೆಲ್ಲ, ಮತ್ತೆ ಬೀಚಿಗೆ ಹೋಗುದು. ಇದು ನಮ್ಮನೆ ಹೆಣ್ಣೆ, ಅವಳು ಭಾರಿ ಜೋರು. ಅವರೆಲ್ಲ ಒಂದ್ ಕಡೆ ಇದ್ರೆ ಅವಳು ಒಂದೇ ಇನ್ನೊಂದು ಕಡೆ ಇರ್ತಾಳೆ. ಕಸ ಹಾಕಿದವಳು ಇವಳೆ. ನಾವು ಕೊಲ್ವಾ ಬೀಚಿಗೆ ಹೋಗುವಾಗ ನಮಗೆ ಫುಲ್ ಮಲ್ಪೆ ಫೀಲಿಂಗ್ ಬಂತು, ಯಾಕೆಂದರೆ ಅಲ್ಲಿ ಒಂಡ್ಕಟೆ ಮೀನು ಮಾರ್ತಿದ್ರು. ನೀರನ್ನು ಕಣ್ಣಲ್ಲಿ ನೋಡ್ತಿದ್ದವರು, ಚಂಡಿ ಗೊಬ್ಬರ ಎಲ್ಲರೂ. ಇಲ್ಲಿ ನಾವು ಕೊಲ್ವಾ ಬೀಚ್ ಹತ್ರನೇ ಒಂದು ಡಾಬಲಕ್ಕದ ಬಂತು. ಕೊಲ್ವಾ ಬೀಚ್ ಹತ್ರನೇ ಒಂದು ದ ಸ್ಪಿರಿಟ್ ಆಫ್ ಗೋವಾ ಅನ್ನುವಂತಹ ಬ್ಯೂಟಿಫುಲ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ರು. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಒಂಥರ ಎಕ್ಸಿಬಿಷನ್ ಥರ ಇತ್ತು, ಯಾಕಂದರೆ ಇಲ್ಲಿ ಎಲ್ಲ ವೆರೈಟಿ ಆಫ್ ಫುಡ್ಸ್ ಅವೈಲೇಬಲ್ ಇತ್ತು. ಬೇಕಾದರೆ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ನೋಡಿಕೊಂಡು ಸುಮ್ಮನೆ ಇರ್ಬೋದು. ನಾವು ಹೋಗಿದ್ದು ಬೇಗನೆ ಆಗಿತ್ತು, ಹಾಗಾಗಿ ಇಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ.
ಅದೇ ನೈಟ್ ಆಗಬೇಕಿದ್ರೆ ತುಂಬ ಜನ ಸೇರಿದ್ರು. ಚಿನ್ನು ಹೇಳ. ಹೆಂಗಿತ್ತು ಅಂಗಡಿ? ಒಳ್ಳೆ ಉಂಟು. ಹೊಸ ಕಾನ್ಸೆಪ್ಟ್ ಮಾಡಿದ್ರು. ಏನಂದ್ರೆ ಯಾವ ಮಕ್ಕಳಿಗೆ ಪಾಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಹೋಗಿ ಅವರ ಹತ್ರ ಪಾಟ್ ಮಾಡೋದನ್ನ ಕಲಿಯಬಹುದು. ಇನ್ನು ಅಲ್ಲಿ ಸೈಡಲ್ಲಿಟ್ಟಿರೋ ಎಲ್ಲ ಪಾಟುಗಳು ಅಲ್ಲಿ ಬಂದಿರೋ ಮಕ್ಕಳೇ ಮಾಡಿದ್ದು. ನನ್ನಮ್ಮಂಗೆ ಇಲ್ಲಿ ಯಾರೋ ಫ್ರೆಂಡ್ ಸಿಕ್ಕಿದ್ದಾರೆ ಆಯ್ತಾ. ಗೋವಾಕ್ಕೆ ಬಂದ್ರೆ ಸಹ ಉಡುಪಿ ಹೋಟ್ಲಿಗೆ ಹೋಗ್ತಿದ್ದೇವೆ ಆಯ್ತಾ. ಯಾವ್ದು ಗೊತ್ತಾ? ಉಡುಪಿ. ಹೊಸ ಟಾಸ್ಕ್. ಎಲ್ಲ ಬೀಚಲ್ಲಿ ಮುಳುಗಿ ವೆಟ್ಟಾಗಿದ್ದಾರೆ. ಲಕ್ 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 ಲಕ್. ಹಾಂ, ಎಲ್ಲ ಬೀಚಲ್ಲಿ ಮುಳುಗಿ ವೆಟ್ಟಾಗಿದ್ದಾರೆ ಆಯಿತಾ. ಸೊ ಈಗ ಫಸ್ಟ್ ಸ್ನಾನ ಮಾಡಲಿಕ್ಕೆ ಯಾರಂತ ಚೀಟಿ ಹಾಕು. 2 ರೂಮ್ ಉಂಟು. 2 ರೂಮಲ್ಲಿ ಯಾರು ಲಕ್ಕಿಸ್ಟ್ ಪರ್ಸನ್ ಫಸ್ಟ್ ಸ್ನಾನ ಮಾಡಲಿಕ್ಕೆ ಯಾರಂತ ಚೀಟಿ ಹಾಕುದೀಗ. ಚೀಟಿ ಮಾಡುದು. ಬೀಚಲ್ಲಿ ಆಡುವಾಗ ಏನು ತುಲ್ಲರಿ ತುಲ್ಲರಿ ಆಡಿದ ಇಸೆ ತುಲ್ಲದ ಕುಲ್ಲ ಎಲ್ಲ ಕೊಂಡು. ಅವ್ರು ಬರುವವರೆಗೆ ನಾವು ಹೋಗ್ತದೆ. ಒಂದು 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 ಹಾ, ಆ ಬಾತ್ರೂಮಿಗೆ ಒಂದು. ಒಂದ್ಸಲ 6 ಜನ ಎತ್ತುದು, ಇನ್ನೊಂದ್ಸಲ 6 ಜನ ಎತ್ತುದು. ಹೌದು, ಹಾಗೆ. ಆ ಬಾತ್ರೂಮ್ಗೆ ಹೋಗುವವ್ರು ಯಾರು 6 ಜನ? ನಮ್ಮ ಮಕ್ಳದೆಲ್ಲ ಉಂಟಿಮಾ? ನೀವು 4 ಜನ, ಮತ್ತೆ ಅಮ್ಮ ಆಂಟಿ. ಹಾ, ಇಲ್ಲ ನಂಗೆ ಬರುತ್ತೆ. ಬೆಂದಿನ ಗಿಡ ಅಂತ ನಿಂಗೆ ಮಂಡೆ ಮೇಲೆ ಹೊಡಿಕೊಳ್ಳಿ. ಇದಾಗಿತ್ತು ನಮ್ಮ ಫಸ್ಟ್ ಡೇ ಇನ್ ಗೋವಾ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲ ಹೋಗ್ತೀವಿ, ಏನೆಲ್ಲ ಮಾಡಿದ್ವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.